ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯಿಂದ ಅನಿರ್ದಿಷ್ಟ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಬಿಜೆಪಿಯ ಧರಣಿ. ರಾಜೀನಾಮೆ ನೀಡುವವರೆಗೂ ಹೋರಾಟ ಎಂದ ಸಂಸದ ಡಾ ಕೆ ಸುಧಾಕರ್. ಪ್ರವಾಸಿಗರ ಪಾಲಿಗೆ ಮೃತ್ಯುಕೂಪವಾಗಿ ಪರಿಣಮಿಸಿದ ಈಶಾ ಫೌಂಡೇಶನ್ ಮಾರ್ಗ. ಲಿಂಗಶೆಟ್ಟಿಪುರ ಗೇಟ್ ಬಳಿ ಮತ್ತೆ ಭೀಕರ ಅಪಘಾತ. ನಿನ್ನೆ ಲಿಂಗಶೆಟ್ಟಿಪುರ ಗೇಟ್ ಬಳಿ ಅಪಘಾತದಿಂದ 2 ಸಾವು. ಇಂದು ಮತ್ತೊಂದು ಭೀಕರ ಅಪಘಾತ. ನಾಡಿಗೆ ದೊಡ್ಡದು ನಾಗರ ಪಂಚಮಿ. ನಾಗರ ಪಂಚಮಿ ಪ್ರಯುಕ್ತ ನಾಗಲಮುದ್ದಮ್ಮ ದೇವಾಲಯದಲ್ಲಿ ಭಕ್ತರ ಸಂಭ್ರಮ. ಹುತ್ತಕ್ಕೆ ಪೂಜೆ, ಹಾಲಿನ ಅಭಿಷೇಕ, ನಾಗದೇವನಿಗೆ ಭಕ್ತರ ವಿಶೇಷ ಪೂಜೆಗಳು. ವಾರ್ತೆಗಳ ವಿವರ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಹೋರಾಟ ತೀವ್ರಗೊಳಿಸಿದೆ. ಜಿಲ್ಲಾಡಳಿತ ಭವನದ ಮುಂದೆ ಜಿಲ್ಲಾ ಬಿಜೆಪಿ ಘಟಕದಿಂದ ಅನಿರ್ದಿಷ್ಟಾವಧಿ ಧರಣಿ ಆರಂಭವಾಗಿದೆ. ಸಂಸದ ಸುಧಾಕರ್ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಧರಣಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಗೂ ಸಚಿವ ಬಿ ನಾಗೇಂದ್ರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲು ಮುಂದಾಗಿರುವ ಬಿಜೆಪಿ ಪಕ್ಷ. ಹೌದು, ಮಹರ್ಷಿ ಶ್ರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ತನಿಖೆ ನಡೆಯುತ್ತಿರುವಾಗಲೇ ಬಿ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಲಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಸಂಸದ ಸುಧಾಕರ್ ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ನೇತೃತ್ವದಲ್ಲಿ ನಡೆದ ಧರಣಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧವೂ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ನಾಗೇಂದ್ರ ಅವರ ವಿರುದ್ಧ ಪ್ರಕರಣಗಳಿವೆ, ತನಿಖೆ ನಡೆಯುತ್ತಿದೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ನೀಡಿರುವುದು ಸರಿಯಲ್ಲ. ಅವರು ರಾಜೀನಾಮೆ ನೀಡುವವರೆಗೂ ನಮ್ಮ ಅನಿರ್ದಿಷ್ಟಾವಧಿ ಧರಣಿ ಮುಂದುವರಿಯಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ದಿನ ಏನು ಮುಖ್ಯಮಂತ್ರಿಗಳ ಕುರ್ಚಿಗೆ ಕಿತ್ತಾಟ ಇತ್ತು. ಕೊನೆಗೂ ಅಂತೂ ಸಿದ್ದರಾಮಯ್ಯನವರು ಸೀಟ್ ಬಿಟ್ಕೊಟ್ಟು ಡಿ ಕೆ ಶಿವಕುಮಾರ್ ಕೂತ್ಕೊಂಡ್ರು. ಅವ್ರು ಕೂತ್ಕೊಂಡಾದ್ಮೇಲೆ 2 ತಿಂಗಳು, ಹೆಚ್ಚು ಕಡಿಮೆ 2 ತಿಂಗಳು ಮಂತ್ರಿಗಿರಿ ಯಾರಿಗೂ ಕೊಟ್ಟಿಲ್ಲ. ಡೆಲ್ಲಿ ಯಾತ್ರೆ ಮಾಡ್ತಾ ಇದ್ರು. ಡೆಲ್ಲಿ ಯಾತ್ರೆ ಮುಗಿದಾದ್ಮೇಲೆ ಆ ಡೆಲ್ಲಿ ಯಾತ್ರೆಯಲ್ಲಿ ಏನು ವಾಲ್ಮೀಕಿ ನಿಗಮದ ಹಗರಣ ಮಾಡಿರ್ತಕ್ಕಂಥ ದರೋಡೆಗಾರ ಇರ್ತಕ್ಕಂಥ ಮಂತ್ರಿತ್ವವನ್ನು ತೆಗೆದಿರ್ತಕ್ಕಂಥ ನಮ್ಮ ಬಿಜೆಪಿ ಸರ್ಕಾರ ನೇತೃತ್ವದಲ್ಲಿ ಹೋರಾಟ ಮಾಡಿ ಮಂತ್ರಿಗಿರಿಯನ್ನ ತೆಗೆದಿರ್ತಕ್ಕಂಥದ್ದಾಗಿತ್ತು. ಆದರೂ ಅವ್ರದ್ದು ಇಡಿ ಕೇಸ್ ಇತ್ತು, ಜೈಲಲ್ಲಿದ್ರು, ಬೇಲ್ ಮೇಲಿದ್ದಾರೆ, ಎನ್ಕ್ವೈರಿ ನಡೀತಾ ಇದೆ. ಅಂಥವ್ರಿಗೆ ಕೂಡ ಮತ್ತೆ ಈ ಕ್ಯಾಬಿನೆಟ್ ಅಲ್ಲಿ ಮಂತ್ರಿಗಿರಿ ಮಾಡಿದ್ದಾರೆ. ನಾಗೇಂದ್ರ ಅವರು ಇವತ್ತು ಮಂತ್ರಿ ಸ್ಥಾನದಲ್ಲಿ ಕೂತಿದ್ದಾರೆ. ಆದರೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಅವ್ರಿಗೂ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಕಾಂಗ್ರೆಸ್ ಸರ್ಕಾರದ ಏನು ಧೋರಣೆ ಅಂತಕ್ಕಂಥದ್ದು ಇಡೀ ರಾಜ್ಯ ನೋಡ್ತಾ ಇದೆ. ಹಂಗಾಗಿ ಇವತ್ತು ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಸೇರಿ ಸದನದಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ಚರ್ಚೆ ನಡೀತಾ ಇದೆ. ಆದರೆ ಅವ್ರನ್ನ ಇಳಿಸೋವರೆಗೂ ಕೂಡ ಇಡೀ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಜೊತೆಯಿಂದ ನಾವೊಂದು ಎಲ್ಲ ಜಿಲ್ಲೆ ಕಚೇರಿಗಳ ಮುಂದೆ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಬರ್ತಾ ಇದ್ದೀವಿ, ಇವತ್ತೆಲ್ಲ ಕೂತಿದ್ದೀವಿ.
ಇದೀಗ ಸಚಿವರ ರಾಜೀನಾಮೆ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗಿದ್ದ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಧರಣಿ ರಾಜಕೀಯ ಕಾವು ಹೆಚ್ಚಿಸಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಏಷ್ಯಾ ಫೌಂಡೇಶನ್ಗೆ ಬರುವ ಪ್ರವಾಸಿಗರ ವಾಹನಗಳ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆಯಾ ಎಂಬ ಆತಂಕ ಇದೀಗ ಎದುರಾಗಿದೆ. ನಿನ್ನೆ ಇದೇ ಲಿಂಗಶೆಟ್ಟಿಪುರ ಗ್ರಾಮದ ಗೇಟ್ ಬಳಿ ಭೀಕರ ಅಪಘಾತದಲ್ಲಿ ಇಬ್ಬರು ಮೃತಪಟ್ಟಿದ್ರು. ಘಟನೆ ನಡೆದು ಒಂದು ದಿನ ಕಳೆಯುವಷ್ಟರಲ್ಲೇ ಅದೇ ಸ್ಥಳದಲ್ಲಿ ಮತ್ತೊಂದು ಅಪಘಾತ ಸಂಭವಿಸಿದೆ. ಪದೇ ಪದೇ ಅಪಘಾತಗಳು ನಡೆಯುತ್ತಿರುವ ಈ ತಿರುವಿನಲ್ಲಿ ಸುರಕ್ಷಿತಾ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಷ್ಟಕ್ಕೂ ಏನಿದು ಘಟನೆ? ಈ ಸ್ಟೋರಿ ನೋಡಿ. ಇದು ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರ ಲಿಂಗಶೆಟ್ಟಿಪುರ ಗೇಟ್ ಬಳಿ ನಡೆದ ಮತ್ತೊಂದು ಭೀಕರ ಅಪಘಾತದ ದೃಶ್ಯ. ಈಶಾ ಫೌಂಡೇಶನ್ ಕಡೆಗೆ ತೆರಳುತ್ತಿದ್ದ ಸ್ಟಾರ್ ಸಿಟಿ ಹಾಗೂ ಹೋಂಡಾ ಆಕ್ಟಿವಾ ಬೈಕ್ಗಳ ನಡುವೆ ಅಪಘಾತ ಸಂಭವಿಸಿದ. ಡಿಕ್ಕಿಯ ರಭಸಕ್ಕೆ 2 ದ್ವಿಚಕ್ರ ವಾಹನಗಳು ನಜ್ಜುಗುಜ್ಜಾಗಿದ್ದು, ಬೈಕ್ ಸವಾರರು ಸಾವಿನ ಜೊತೆ ಹೋರಾಟ ನಡೆಸುತ್ತಿದ್ದಾರೆ. ಗಾಯಾಳುಗಳನ್ನು ಸ್ಥಳೀಯರು ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಅಚ್ಚರಿ ಎಂದರೆ ಇದೇ ಸ್ಥಳದಲ್ಲಿ ನಿನ್ನೆ ನಡೆದ ಮತ್ತೊಂದು ಭೀಕರ ಅಪಘಾತದಲ್ಲಿ ಇಬ್ಬರು ಮೃತಪಟ್ಟಿದ್ರು. ಇದೀಗ ಘಟನೆ ನಡೆದು ಒಂದು ದಿನ ಕಳೆಯುವಷ್ಟರಲ್ಲಿಯೇ ಮತ್ತೊಂದು ಅಪಘಾತ ಸಂಭವಿಸಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ತಿರುವು ಹಾಗೂ ವಾಹನಗಳ ಸಂಚಾರದ ಬಗ್ಗೆ ಸ್ಥಳೀಯರು ಹಲವು ಬಾರಿ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಹೆಸರು ಕಲಂದರ್ ಅಂತ. ನಾವಿಲ್ಲೇ ಲಿಂಗಶೆಟ್ಟಿಪುರ ಇಲ್ಲೇ ಇರೋದು, ಮರ್ಸನಹಳ್ಳಿ ಸೇರಿರೋದು. ಇಲ್ಲಿ ಬೆಳಗ್ಗೆನೇ ಇವಾಗ ಈಶಾಗೆ ಹೋಗ್ಬೇಕಾದ್ರೆ ಒಂದು ಗಾಡಿ ಸ್ಟಾರ್ ಸಿಟಿ ಚಿಕ್ಕಬಳ್ಳಾಪುರ ಕಡೆಯಿಂದ ಬಂದಿದೆ, ಇನ್ನೊಂದು ಸ್ಕೂಟಿ ಬಂದು ಬಾಗೇಪಲ್ಲಿ ಕಡೆಯಿಂದ ಟರ್ನ್ ಮಾಡ್ಕೊಂಡಿದೆ ಈಶಾಗೆ ಹೋಗೋದಕ್ಕೆ. ಇಬ್ರಿಗೂ ಮುಖಾಮುಖಿಯಾಗಿ ಇಬ್ಬರು ಹೊಡ್ಕೊಂಡಿದ್ದಾರೆ. ಅದರಲ್ಲಿ ಇಬ್ರಿಗೂ ಇಂಜುರಿ ಆಗಿದೆ. ಒಬ್ಬರಿಗೆ ತಲೆಗೇಟಾಗಿದೆ, ಮೂಗಲ್ಲೆಲ್ಲ ರಕ್ತ ಬಂದಿದೆ, ಆ ಥರ ಆಗಿದೆ. ಇನ್ನೊಬ್ಬರಿಗೆ ಕೈ ಮುರಿದೋಗೈತೆ. ನಿನ್ನೆನೂ ಇದೇ ರೀತಿನೇ ಇಲ್ಲಿ ದೊಡ್ಡ ಗಾಡಿ ಕೆಳಗಡೆ ಇಬ್ಬರು ಸಿಗಾಕೊಂಡಿದ್ದಾರೆ, ಒಬ್ಬ ಹೆಂಗಸು ಒಬ್ಬ ಗಂಡಸು. ಇಬ್ಬರಿಗೂ ಸ್ಪಾಟ್ ಡೆತ್ ಆಗಿದ್ದಾರೆ. ಇನ್ ಟೈಮ್ಗೆ ಇಲ್ಲಿ ಒಂದು ಆಂಬುಲೆನ್ಸ್ ಅನ್ನ ಇಟ್ಟಿಲ್ಲ. ಅದೇ ರೀತಿ ಇಲ್ಲಿ ಯಾರು ಇರುವಂತ ಸೆಕ್ಯೂರಿಟಿಗಳು ಅದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಳಲ್ಲ. ಈಶಾ ಫೌಂಡೇಶನ್ ಅನ್ನೋ ಸಂಸ್ಥೆನೂ ಇದ್ರ ಬಗ್ಗೆ ಯಾರೂ ಕೇರ್ ತಗೊಳ್ತಾ ಇಲ್ಲ. ಲೋಕಲ್ ಇರೋಂಥ ಜನಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ ಇನ್ನು ಓಡಾಡೋಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟೈತೆ. ಒಬ್ಬ ಹೆಣ್ಮಗು ಆಗಿರ್ಬೋದು, ಒಬ್ಬ ಹುಡುಗರಾಗಿರ್ಬೋದು, ಹಾಸ್ಪಿಟ್ಲ್ಗೆ ಹೋಗೋದಕ್ಕೂ ತುಂಬ ಅಂದರೆ ತುಂಬ ಕಷ್ಟ ಆಗ್ಬಿಟ್ಟಿದೆ. ಒಂದು ಈ ಸರಾಸರಿ ಇಲ್ಲಿ ಏನಾದರೂ ಫಂಕ್ಷನ್ ಆಗೈತೆ ಅಂದರೆ 4 ರಿಂದ 5 ಆಕ್ಸಿಡೆಂಟು ಡೈಲಿ ಆಗುತ್ತೆ. ನಾವು ಯಾವಾಗೂ ಬಂದು ಇಲ್ಲಿ ಕ್ಲಿಯರ್ ಮಾಡೋಂಥ ಪರಿಸ್ಥಿತಿ ಇಲ್ಲಿ ಇವಾಗ ಉದ್ಭವ ಆಗೋಗ್ಬಿಟ್ಟು ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ ಸರ್. ಯಾಕಂದರೆ ಈ ಕಡೆ ಎಕ್ಸ್ಪ್ರೆಸ್ ಹೈವೇ, ಇದು ಹೈದರಾಬಾದ್ ಹೈವೇ. ಇದು ಹೈದರಾಬಾದ್ ಹೈವೇ ಆಗಿರೋದ್ರಿಂದ ಎರಡೂ ಕಡೆನೂ ಗಾಡಿಗಳು ತುಂಬ ಜೋರಾಗಿ ಬರ್ತವೆ. ಜೋರಾಗಿ ಬರೋದ್ರಲ್ಲಿ ಏನಾಗ್ತಾ ಇದೆ, ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಾಗಿರೋಂಥವ್ರು ಅಥವಾ ಬೆಂಗಳೂರಿಗೆ ಹೋಗ್ಬೇಕಾಗಿರೋಂಥವ್ರು ಇಲ್ಲೇ ಯೂ ಟರ್ನ್ ಮಾಡ್ಕೊಳ್ಬೇಕಾಗಿರ್ತದೆ. ಅವಾಗ ಇವರು ಆ ಕಡೆ ಈ ಕಡೆ ನೋಡ್ದಿರೋ ಹೋಗ್ತಾರೋ, ಇಲ್ಲ ಗಾಡಿಗಳು ಸ್ಪೀಡ್ ಇರೋದ್ರಿಂದ ಏನಾದರೂ ಆಗ್ತಾ ಇದೆಯೋ. ಇಲ್ಲಿ ಸರಾಸರಿ ಡೈಲಿ 4 ರಿಂದ 5 ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ. ಇದ್ರ ಬಗ್ಗೆ ನಾವು ಎಷ್ಟೇ ಸಲ ಇಲ್ಲಿ ನಾವು ಧರಣಿ ಮಾಡಿದ್ರು ಈಶಾ ಫೌಂಡೇಶನ್ ಸಂಸ್ಥೆಯವರು ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾವಾಗ ಪೊಲೀಸ್ ಸರ್ಕಾರ ಇಲಾಖೆಯವ್ರು ಬರ್ತಾರೆ, ಪಾಪ ಅವ್ರದ್ದೇನಿದೆ ಕೆಲಸ ಅವ್ರು ಕ್ಲಿಯರ್ ಮಾಡ್ತಾರೆ, ಅವರು ನಮಗೂ ಸಮಾಧಾನ ಮಾಡ್ತಾರೆ, ಎಲ್ಲ ಮಾಡಿ ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ಯಾರು ಇದ್ರ ಬಗ್ಗೆ ಕೇರ್ ಮಾಡ್ಕೊಳ್ತಾ ಇಲ್ಲ ಸರ್. ಇನ್ನು ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಸ್ಥಳೀಯ ಗ್ರಾಮಸ್ಥರು ಈಶಾ ಫೌಂಡೇಶನ್ಗೆ ತೆರಳುವ ರಸ್ತೆಯನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆ ಸುರಕ್ಷತೆಗಾಗಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ರಸ್ತೆಯನ್ನು ಒನ್ ವೇ ಮಾಡಬೇಕು, ಇಲ್ಲವೇ ಸೂಕ್ತ ಮೇಲ್ಸೇತುವೆ ನಿರ್ಮಿಸಿ ಅಪಘಾತಗಳಿಗೆ ಕಡಿವಾಣ ಹಾಕಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳೀಯರನ್ನು ಶಾಂತಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ಅಪಘಾತಕ್ಕೆ ನಿಖರ ಕಾರಣವೇನು ಎಂಬುದರ ಕುರಿತು ತನಿಖೆ ಮುಂದುವರೆಸಿದ್ದಾರೆ. ಕ್ರಾಸಲ್ಲಿ ಎಸ್ಟರ್ಡೇ ಒಂದು ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ 2 ಮೆಂಬರ್ಸ್ ಡೆತ್ ಆಗಿದ್ದಾರೆ. ನಿನ್ನೆ ಬಂದು ಎಲ್ಲ ಮಾತಾಡಿ ಬ್ಯಾರಿಕೇಡ್ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಆದರೆ ಬಂದು ಬೆಳಗ್ಗೆ ಇವತ್ತು ನಾಗಪಂಚಮಿ ಇರೋದ್ರಿಂದ ಟ್ರಾಫಿಕ್ ಜಾಸ್ತಿ ಇತ್ತು. ಆದರೂ ಏನು ಬ್ಯಾರಿಕೇಡ್ ಆಗದೇ ಇರೋದಕ್ಕೆ ಆ ಸೈಡಿಂದ ಇನ್ನೊಬ್ಬ ಬಂದು ಈ ಸೈಡಿಂದ ಬಂದು 2 ಬೈಕ್ಗಳು ಡಿಕ್ಕಿ ಹೊಡ್ಕೊಂಡು ಒಬ್ಬನಿಗೆ ಕಾಲು ಮುರಿದೋಗಿದೆ, ಇನ್ನೊಬ್ರಿಗೆ ಕೈ ಮುರಿದೋಗಿದೆ. ಸುಮಾರು 1.5 ವರ್ಷ 2 ವರ್ಷದಿಂದ ಇದು ಸಮಸ್ಯೆ ಇದ್ದರು. ಇಲ್ಲೊಂದು ಸರ್ವಿಸ್ ರೋಡ್ ಮಾಡಿಲ್ಲ, ಸರಿಯಾಗಿ ಬ್ಯಾರಿಕೇಡ್ ಆಗಲ್ಲ, ಜವಾಬ್ದಾರಿ ತಗೊಳ್ಳೋದಿಲ್ಲ. ಲೋಕಲಲ್ಲಿ ಬಂದು ಯಾವಾಗಲೂ ಜನ ಗಲಾಟೆ ಮಾಡ್ತಾರೆ. ಈಶಾ ಫೌಂಡೇಶನ್ ಕಡೆಯಿಂದ ಯಾರೂ ಬಂದು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂತ ಯಾರೂ ಇಲ್ಲಿವರೆಗೂ ಏನೂ ಹೇಳಿಲ್ಲ ಸರ್. ಇದೇ ಮೊದಲಾಗ್ತಾ ಇದೆಯಾ? ಇಲ್ಲ, ಮೊದಲಲ್ಲ, ಸುಮಾರು ಒಂದು 2 ವರ್ಷದಿಂದ ನಡೀತಿದೆ. ಸುಮಾರು ಒಂದು 15ರಿಂದ 20 ಜನ ಇಲ್ಲಿ ಡೆತ್ ಆಗಿದ್ದಾರೆ. ಅಧಿಕಾರಿ ಗಮನಕ್ಕೆ ತರಲಿಲ್ವಾ? ಅಧಿಕಾರಿ ಗಮನ ಕೇಳಿದ್ರೆ ಅವರು ನಾವು ನಮ್ಮ ಕಡೆಯಿಂದ ಏನೂ ಇಲ್ಲ, ಹೈವೇ ಅಥಾರಿಟಿ ಅವ್ರಿಗೆಲ್ಲ ಕೊಟ್ಟಿದ್ದೀವಿ, ಬಟ್ ಇನ್ನೊಂದು 2 ಇಯರ್ಸ್ ಆಗುತ್ತೆ, 1 ಇಯರ್ ಆಗುತ್ತೆ, ನಮ್ಮ ಹ್ಯಾಂಡಲ್ ಇಲ್ಲ ಅದೆಲ್ಲ ಅಂತ ಹೇಳ್ತಾರೆ ಅವರು. ಒಂದು ಸರ್ವಿಸ್ ರೋಡ್ ಇಲ್ಲ ಸರ್ ಇಲ್ಲಿಂದ ಇವಾಗ ಚಿತ್ರಾವತಿಯಿಂದ ಇಲ್ಲಿರೋಕೆ ಸರ್ವಿಸ್ ರೋಡ್ ಮಾಡ್ಬೋದು. ಮತ್ತು ಮುಂದೆ ಇಲ್ಲಿ ಸೇಠ್ದಿಣ್ಣೆ ಹತ್ರ ಅಂಡರ್ ಪಾಸ್ ಇದೆ, ಅಲ್ಲಿಗಾದರೂ ಬಿಡ್ಬೋದು. ಎಂಟ್ರಿ ಪಾಯಿಂಟ್ ಮತ್ತು ಎಕ್ಸಿಟ್ ಪಾಯಿಂಟ್ ಮಾಡ್ಬೋದು. ಅದೆಲ್ಲ ಏನು ಆ್ಯಕ್ಷನ್ ತೊಗೊತಾ ಇಲ್ಲ, ಸುಮ್ಮನೆ ಟೆಂಪರವರಿ ಮಾಡ್ತಾರೆ, ಪರ್ಮನೆಂಟ್ ಸೊಲ್ಯೂಷನ್ ಏನು ಕೊಡ್ತಾ ಇಲ್ಲ. ಇಲ್ಲಿ ರೋಡ್ ಯಾಕೆ ಹಾಕಿದ್ದೀರಾ? ರೋಡ್ ಹಾಕಿರೋ ಪ್ರಾಬ್ಲಮ್ ಅಂದರೆ ಅದು ತುಂಬ ಸಾವನ್ನಪ್ತಿದೆ ಸರ್. ಇಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಿದೆ, ಲೋಕಲ್ ಪ್ರಾಬ್ಲಮ್ ಆಗ್ತಿದೆ ಅಂತ. ಒಟ್ಟಾರೆ ಒಂದೇ ಸ್ಥಳದಲ್ಲಿ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿರುವುದು ವಾಹನ ಸವಾರರು ಹಾಗೂ ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಎಷ್ಟು ಜೀವಗಳು ಬಲಿಯಾಗಬೇಕು? ಅಪಘಾತಗಳು ನಡೆಯುವ ಮುನ್ನವೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸುರಕ್ಷತಾ ಕ್ರಮ ಕೈಗೊಳ್ಳಬೇಕಿದೆ ಎಂದು ಸ್ಥಳೀಯರ ಆಗ್ರಹವಾಗಿದೆ. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಾಗರ ಪಂಚಮಿ ಹಬ್ಬದ ಹಿನ್ನೆಲೆ ಚಿಕ್ಕಬಳ್ಳಾಪುರದ ನಾಗಲಮುತ್ತಮ್ಮ ದೇವಾಲಯದಲ್ಲಿ ಭಕ್ತಿ ಭಾವದ ವಾತಾವರಣ ನಿರ್ಮಾಣವಾಗಿತ್ತು. ಹುತ್ತಕ್ಕೆ ಪೂಜೆ ಸಲ್ಲಿಸಿ ಹಾಲೆರೆದು ನಾಗದೇವನಿಗೆ ನಮಸ್ಕರಿಸಿದ ಭಕ್ತರು ತಮ್ಮ ಹರಕೆಗಳನ್ನ ತೀರಿಸುವಂತೆ ಪ್ರಾರ್ಥನೆ ಮಾಡಿದ್ರು. ದೇವಾಲಯದಲ್ಲಿ ಶಕ್ತಿ ದೇವತೆಯ ದರ್ಶನಕ್ಕಾಗಿ ಭಕ್ತರು ಸಾಲುಗಟ್ಟಿ ನಿಂತು ದರ್ಶನ ಪಡೆದ್ರು. ಈ ಕುರಿತು ವಿಶೇಷ ವರದಿ. ನಾಗರ ಪಂಚಮಿ ನಾಗದೇವನ ಆರಾಧನೆಯ ಪವಿತ್ರ ದಿನದ ಪ್ರಯುಕ್ತ ಈ ದಿನ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಪ್ರಸಿದ್ಧ ನಾಗಲಮುತ್ತಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಪುರಸ್ಕಾರಗಳು ನೆರವೇರಿದ್ವು. ಹುತ್ತಕ್ಕೆ ಪೂಜೆ ಸಲ್ಲಿಸಿ ಹಾಲೆರೆದು ನಾಗದೇವನಿಗೆ ನಮಸ್ಕರಿಸಿದರೆ ಹರಕೆಗಳು ಈಡೇರುತ್ತವೆ, ನಾಗದೋಷ ಸೇರಿದಂತೆ ವಿವಿಧ ದೋಷಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಎಲ್ಲ ಭಕ್ತರಲ್ಲಿದೆ. ಇದೇ ನಂಬಿಕೆಯಿಂದ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಪ್ರಸಿದ್ಧ ನಾಗಲಮುತ್ತಮ್ಮ ದೇವಾಲಯಕ್ಕೆ ನಾಗರ ಪಂಚಮಿ ದಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ನನ್ನ ಹೆಸರು ಸದಾಶಿವ ಭಟ್ ಅಂತ. ಇಲ್ಲಿ ಪ್ರಸಿದ್ಧವಾದಂತಹ ಅತ್ಯಂತ ಪ್ರಾಚೀನವಾದಂತಹ ನಾಗಲಮದ್ದಮ್ಮ ಹೇಳ್ತಕ್ಕಂಥ ಒಂದು ದೇವಸ್ಥಾನ ಬಹಳ ಪ್ರಸಿದ್ಧಿಯನ್ನು ಹೊಂದಿದೆ. ಭಕ್ತಜನರು ತಮ್ಮ ಕಷ್ಟಗಳನ್ನು ಹಂಚಿಕೊಳ್ಳೋಕ್ಕೋಸ್ಕರ ಮತ್ತು ಕಂಠದ ಪರಿಹಾರಕ್ಕೋಸ್ಕರ ಈ ದೇವರಲ್ಲಿಗೆ ಬಂದು ನಾನಾ ರೀತಿಯಾದಂತಹ ಭಕ್ತಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಮತ್ತು ಬೆಳಗಿನಿಂದ ಬಂದು ಇಲ್ಲಿರತಕ್ಕಂತಹ ಹುತ್ತಗಳಿಗೂ ಮತ್ತು ನಾಗಕಲ್ಲಿನ ದೇವಗಳಿಗೂ ಕೂಡ ಹಾಲನ್ನು ಎರೆಯುವುದು, ಇದನ್ನು ತನಿ ಎರೆಯುವುದು ಅಂತೇಳಿ ಕರೀತಾರೆ. ಕಾರಣ ಇಷ್ಟೇ, ಯಾರು ವಿವಾಹವಾಗಲಿಲ್ಲ ಅವರ ತಮ್ಮ ಮನಸ್ಸಿಗೆ ಬಂದಂತೆ ಪ್ರಾರ್ಥನೆ ಮಾಡಿಕೊಂಡು ನಮಗೆ ವಿವಾಹವಾಗಬೇಕು, ಅಲ್ಲದೆ ನಮಗೆ ಸಂತಾನವಿಲ್ಲದಿದ್ದರೆ ಆ ಸಂತಾನ ಭಾಗ್ಯ ಕೂಡ ಕರುಣಿಸಬೇಕು ಅಂಥೇಳಿ ಇಲ್ಲಿಗೆ ಬರ್ತಾರೆ. ಬಂದಂತಹ ಭಕ್ತರಿಗೆ ಈ ದೇವಿಯು ಆಶೀರ್ವಾದ ಮಾಡಿ ಸಕಲ ಇಷ್ಟಾರ್ಥಗಳನ್ನು ಕೊಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬೆಳಗಿನ ಸಮಯದಿಂದ ಹಿಡಿದು ಸಾಯಂಕಾಲದವರೆಗೂ ಕೂಡ ನಿರಂತರವಾಗಿ ಪೂಜಾ ಕಾರ್ಯಕ್ರಮಗಳು ನಡೀತಾ ಬರ್ತವೆ. ಈ ನಾಗಲಮುದ್ದಮ್ಮ ದೇವಿ ದೇವಸ್ಥಾನ ಮತ್ತು ನಾಗಲಿಂಗೇಶ್ವರ ಸ್ವಾಮಿ ಅಂತೇಳಿ ಇಲ್ಲಿ ಒಂದು 5 ವರ್ಷ ಆಯಿತು ಇಲ್ಲಿ ಪ್ರತಿಷ್ಠೆ ಮಾಡಿ. ಮುಂದ್ಗಡೆ ಈ ನಾಗಲಮುದ್ದಮ್ಮ ದೇವಸ್ಥಾನ ದಿವಂಗತ ಗೋವಿಂದಪ್ಪನವರು ಅಂತೇಳಿ ಈ ಜಮೀನೆಲ್ಲ ಅವ್ರದ್ದೇ. ಅವರು ಸುಮಾರು ವರ್ಷಗಳೇ ಆಯಿತು ಈ ಭೂಮಿಯಲ್ಲೇನೋ ಒಂದು ಉಳುಮೆ ಮಾಡುವಾಗ ಒಂದು ದೇವಿಯ ಒಂದು ಸಿಕ್ಕಿರೋ ಅಂಥ ವಿಗ್ರಹ ಅವರು ಆ ಒಂದು ಸ್ವಾರ್ಥದಿಂದ ಒಂದು ನಿಸ್ವಾರ್ಥದಿಂದ ಅವರು ಈ ಕಾರ್ಯಕ್ರಮ ಒಂದು ಭಾಳ ವರ್ಷದಿಂದ ಯಾರ ಹತ್ರನೂ ₹1 ಹಣ ಕಾಸು ಏನು ಇಸ್ಕೊಂಡಿರೋ ಅವರು ಒಂದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿರೋಂಥ ವ್ಯಕ್ತಿ. ಮೊದಲು ಆ ವ್ಯಕ್ತಿ ಒಂದು ಯಾರ ಹತ್ರನೂ ಒಂದು ಹಣ ಕಾಸು ಏನು ಇಸ್ಕೊಂಡಿರ ಒಂದು ಈ ಕಾರ್ಯಕ್ರಮ ಮಾಡಿಕೊಂಡು ಪ್ರತಿಷ್ಠೆ ಮಾಡಿಸಿ ದೇವಸ್ಥಾನ ಕಟ್ಟಿಸಿ
ಒಂದು ಸುಮಾರು ಒಂದು 40-50 ವರ್ಷದಿಂದನೂ ನಾಗಲಮುದ್ದಮ್ಮ ದೇವಿ ಒಂದು ಶಕ್ತಿ ದೇವತೆ. ಇನ್ನು ಹುತ್ತಕ್ಕೆ ಹಾಲೆರೆದು ಹೂವು ಕುಂಕುಮ ಅರ್ಪಿಸಿ ಭಕ್ತಿಯಿಂದ ಪೂಜೆ ಸಲ್ಲಿಸಿದ ಭಕ್ತರು ನಾಗದೇವನಿಗೆ ನಮಸ್ಕರಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಿದ್ರು. ನಾಗಲಮುದ್ದಮ್ಮ ದೇವಾಲಯದಲ್ಲಿ ಶಕ್ತಿ ದೇವತೆಯ ದರ್ಶನ ಪಡೆಯಲು ಭಕ್ತರು ಸಾಲು ಸಾಲಾಗಿ ನಿಂತಿದ್ರು. ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ತೀರ್ಥ ಪ್ರಸಾದ ಸ್ವೀಕರಿಸಿ ಪುನೀತರಾದರು. ನನ್ನ ಹೆಸರು ಭವಾನಿ ಅಂತ, ನಮ್ಮದು ಬನ್ನಿಕುಪ್ಪೆ. ಸೊ ಇವತ್ತು ನಾಗರ ಪಂಚಮಿ ಇರೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಈ ಥರ ದೇವಸ್ಥಾನ ಬಂದಿದ್ದೀವಿ, ಮನೆಯಲ್ಲೆಲ್ಲ ಪೂಜೆ ಮಾಡಿ. ಸೊ ಅದರಿಂದ ಇವತ್ತು ನಾಗರಿಗೆ ಹುತ್ತಕ್ಕೆ ಹಾಲೆಲ್ಲ ಹಾಕಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಯಾವುದೇ ಥರ ದೋಷ ಇದ್ರೂ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಇಲ್ಲೇ ನಾಗಲಮುದ್ದಮ್ಮ ದೇವಸ್ಥಾನ ಬಂದು ನಾವೆಲ್ಲ ಪೂಜೆ ಮಾಡ್ಕೊಂಡ್ಬರ್ತಾಯಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ. ಸರ್ ನಾನು ಚಿಕ್ಕ ಹುಡುಗಿ ಇದ್ದಾಗಲಿಂದನೂ ಇಲ್ಲಿ ಬರ್ತಾನೆ ಇದ್ದೀವಿ. ಸೊ ಈಗ ಯಾವಾಗಲೂ ಬರ್ತಾನೆ ಇರ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಹರಿ ಅಂತ. ನಾನು ಇಲ್ಲಿ ಇವತ್ತು ನಾಗಪಂಚಮಿ ಹಬ್ಬದ ಪ್ರಯುಕ್ತ ಇಲ್ಲಿ ಪೂಜೆ ಮಾಡಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಸುಮಾರು ತುಂಬ ಜನ ಬಂದು ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಿದ್ದಾರೆ. ತುಂಬ ದಿವಸದಿಂದ ಇದು ಆಚಾರ ಎಲ್ಲ ನಡೀತಾ ಇದೆ. ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದರೆ ಎಲ್ಲ ಅವ್ರು ಅಂದ್ಕೊಂಡಿರೋದೆಲ್ಲ ಆಗ್ತಿದೆ. ಸೊ ಎಲ್ಲರೂ ಬಂದು ಚೆನ್ನಾಗಿ ಎಲ್ಲ ಪೂಜೆ ನಡೀತಾ ಇದೆ. ತುಂಬ ಜನನೇ ಬರ್ತಿದ್ದಾರೆ, ಎಲ್ಲ ಭಕ್ತಾದಿಗಳು. ಪ್ರಸಾದ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ, ಎಲ್ಲ ತುಂಬ ಅದ್ದೂರಿಯಾಗೆ ಮಾಡ್ತಿದ್ದಾರೆ. ಇದು ತುಂಬ ಹಳೆಯ ವರ್ಷದ ದೇವಸ್ಥಾನ ಆಗಿ ಕೆಲವು ಜನಕ್ಕೆ ಗೊತ್ತಿರಲ್ಲ, ಇವಾಗೆಲ್ಲ ತಿಳ್ಕೊಂಡು ಇದೆಲ್ಲ ಬರ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದಿದ್ದಕ್ಕೆಲ್ಲ. ನಾವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅಂತ ಇಲ್ಲ ಇದೆ. ನಾವೆಲ್ಲ ಅಂದ್ಕೊಂಡಿದ್ವಿ ಇಲ್ಲಿ ನಾಗಲಮುದ್ದಮ್ಮ ದೇವಸ್ಥಾನಕ್ಕೆ ಬಂದು ನಾವು ಅಂದ್ಕೊಂಡಿರೋದು ಕೂಡ ಆಗಿದೆ. ಸೊ ಅದಕ್ಕೋಸ್ಕರ ನಂಬಿಕೆ ಒಂದು ಅಷ್ಟೇ. ನಾಗರ ಪಂಚಮಿಯಂದು ನಾಗಲಮುದ್ದಮ್ಮ ದೇವಾಲಯದಲ್ಲಿ ಕಂಡುಬಂದ ಈ ಭಕ್ತಿಯ ವೈಭವ ಸಂಪ್ರದಾಯ ಮತ್ತು ನಂಬಿಕೆಯ ಪ್ರತೀಕವಾಗಿದ್ದು, ನಾಗದೇವರ ಆರಾಧನೆಯೊಂದಿಗೆ ಭಕ್ತರು ನೆಮ್ಮದಿ, ಆರೋಗ್ಯ ಮತ್ತು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ರ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ 65 ದಿನಗಳಿಂದ ಅನಿರ್ದಿಷ್ಟಾವಧಿ ಹೋರಾಟ ಮಾಡುತ್ತಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ಸಿಂಗಾಟಕದರೇನಹಳ್ಳಿಯ ರೈತರ ಹೋರಾಟಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾವುದೇ ಬೆಲೆ ನೀಡದಿದ್ದು, ಆಗಸ್ಟ್ 27ಕ್ಕೆ ದಲಿತ ರೈತರು ಅವರ ಭೂಮಿಯಲ್ಲಿ ಉಳುಮೆ ಮಾಡುವ ಮೂಲಕ ಹೋರಾಟ ಮುಂದುವರಿಸಲಾಗುವುದು ಎಂದು ದಲಿತ ಮುಖಂಡ ಕೆಸಿ ರಾಜಕಾಂತ್ ಹೇಳಿದ್ದಾರೆ. ಅವತ್ತು 72-73 ಇಸ್ವಿಯಲ್ಲಿ ಯಾವುದೇ ರೀತಿಯಾದಂಥ ಸ್ಯಾಟಲೈಟ್ ರಿಪೋರ್ಟ್ ಇರಲಿಲ್ಲ, ಗೂಗಲ್ ರಿಪೋರ್ಟ್ ಇರಲಿಲ್ಲ. ಆದರೆ ಇವತ್ತಿನ ಸ್ಯಾಟಲೈಟ್ ರಿಪೋರ್ಟ್ಗಳೇನಿದೆ ಎಲ್ಲೋ ಓಪನ್ ಮಾಡಿದ್ರೆ ಇನ್ನೊಂದು ಕಡೆ ಎಲ್ಲ ಕೂಡ ತೋರಿಸ್ತಕ್ಕಂಥ ಸ್ಥಿತಿ ಇದೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಮುಖಂಡ ಕೆಸಿ ರಾಜಕಾಂತ್, 1972ರಿಂದ ಉಳುಮೆ ಮಾಡಿಕೊಂಡು ಎಲ್ಲಾ ದಾಖಲೆಗಳನ್ನು ಹೊಂದಿರುವ ಭೂಮಿ ಅರಣ್ಯ ಇಲಾಖೆಗೆ ಸೇರಿದ್ದು ಎಂದು ಪ್ರತಿನಿತ್ಯ ರೈತರಿಗೆ ಕಿರುಕುಳ ನೀಡುತ್ತಿದ್ದು, ಇದನ್ನ ಖಂಡಿಸಿ ಕಳೆದ 65 ದಿನಗಳಿಂದ ಹೋರಾಟ ನಡೆಸುತ್ತಿದ್ದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸ್ಪಂದಿಸಿಲ್ಲ. ಹಾಗಾಗಿ ಆಗಸ್ಟ್ 27ರಂದು ತೇರ್ನಹಳ್ಳಿಯಿಂದ ನೊಂದ ರೈತರೊಂದಿಗೆ ಹೋಗಿ ಅವರ ಭೂಮಿಯಲ್ಲಿ ಅವರೇ ಉಳುಮೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು. ಸಿಂಗಾಟಕದರೇನಹಳ್ಳಿಯ ಸರ್ವೆ ನಂಬರ್ 67ರಲ್ಲಿ 10 ದಲಿತ ಕುಟುಂಬಗಳಿಗೆ ತಲಾ 3 ಎಕರೆಯಂತೆ 30 ಎಕರೆ ಜಮೀನು ಮಂಜೂರು ಮಾಡಲಾಗಿದೆ. ಇದೇ ಸರ್ವೆ ನಂಬರ್ನಲ್ಲಿ 245 ಎಕರೆ ಕಂದಾಯ ಇಲಾಖೆಗೆ ಸೇರಿದ ಭೂಮಿ ಇದೆ. 1972ರಿಂದಲೂ ಬಡವರು ಆ ಭೂಮಿಯಲ್ಲಿ ಉಳುಮೆ ಮಾಡಿ ಸ್ವಾಧೀನ ಅನುಭವದಲ್ಲಿದ್ದು ಬೆಳೆ ಬೆಳೆಯುತ್ತಿದ್ದಾರೆ. 1991ರಲ್ಲಿ 245 ಎಕರೆ ಕಂದಾಯ ಭೂಮಿ ಅರಣ್ಯ ಇಲಾಖೆಗೆ ಸರ್ಕಾರದಿಂದ 165 ಎಕರೆ ಭೂಮಿಯನ್ನ ನೀಡಲಾಗಿದೆ. ಬಡವರಿಗೆ ನೀಡಿರುವ ಭೂಮಿ ಸರ್ವೆ ನಂಬರ್ 67, ಅರಣ್ಯ ಭೂಮಿ ಇರುವುದು ಸರ್ವೆ ನಂಬರ್ 53ರಲ್ಲಿ. ಆದರೂ ಇಲಾಖೆ ಅಧಿಕಾರಿಗಳು ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸರ್ವೆ ನಂಬರ್ 53ನ್ನ ಖಾತೆ ಮಾಡುವ ಬದಲು ಸರ್ವೆ ನಂಬರ್ 67ನ್ನ ಖಾತೆ ಮಾಡಲಾಗಿದೆ. ಕಂದಾಯ ಇಲಾಖೆ ಮಾಡಿರುವ ತಪ್ಪಿಗೆ ಇಂದು ಬಡ ದಲಿತ ರೈತರು ಕಷ್ಟ ಅನುಭವಿಸುವಂತಾಗಿದೆ. ರೈತರು ಉಳುಮೆ ಮಾಡುವ ಭೂಮಿಗೆ ಸಂಬಂಧವಿಲ್ಲ, ಸರ್ವೆ ಆಗುವವರೆಗೂ ಉಳುಮೆ ಮಾಡಬಾರದು ಎಂದು ಅರಣ್ಯ ಅಧಿಕಾರಿಗಳು ಹೇಳಿ ನಂತರ ಈಗ ಏಕಾಏಕಿ ಅವರ ಅನುಭವದಲ್ಲಿ ಇಲ್ಲ ಎಂದು ರೈತರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಅರಣ್ಯ ಇಲಾಖೆ 48 ಎಕರೆ ಒತ್ತುವರಿ ಮಾಡಿಕೊಂಡಿದೆ. ಈ ಒತ್ತುವರಿಯಲ್ಲಿ ರೈತರ ಜಮೀನು ಸೇರಿದೆ ಎಂದು ಆರೋಪಿಸಿದರು. ಶ್ರೀಮಂತರಿಗೆ ಒಂದು ನ್ಯಾಯ, ಬಡವರಿಗೆ ಮತ್ತೊಂದು ನ್ಯಾಯ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ದಾಖಲೆ ಇದ್ದವರಿಗೆ ರಕ್ಷಣೆ ನೀಡಬೇಕಾದ ಹೊಣೆ ಜಿಲ್ಲಾಡಳಿತದ. 65 ದಿನಗಳಿಂದ ಸಿಂಗಾಟಕದರೇನಹಳ್ಳಿಯ ಗ್ರಾಮಸ್ಥರು ಹೋರಾಟ ಮಾಡುತ್ತಿದ್ದಾರೆ.
ಕೂಲಿ ಮಾಡುವ ಜನ ಇಂದು ಪ್ರತಿಭಟನೆ ನಡೆಸಬೇಕಾಗಿದೆ. ಶಾಸಕರು ಸೌಜನ್ಯಕ್ಕೂ ಸ್ಥಳಕ್ಕೆ ಬಂದು ಮಾತನಾಡಿಸಿಲ್ಲ. ಯಾರನ್ನು ಅಭಿವೃದ್ಧಿಪಡಿಸಲು ನೀವು ಶಾಸಕರಾಗಿದ್ದೀರಿ? 27ರಂದು ಐಕ್ಯ ಹೋರಾಟದ ಮೂಲಕ ತಿರ್ನಹಳ್ಳಿ ಕ್ರಾಸ್ನಿಂದ ರೈತರನ್ನ ಕರೆದೊಯ್ದು ಉಳುಮೆ ಮಾಡುವ ಕೆಲಸ ಮಾಡಲಾಗುವುದು. ಇದಕ್ಕೆ ಜಿಲ್ಲಾಧಿಕಾರಿಗಳು ಬಡವರಿಗೆ ಸಹಕಾರ ನೀಡಬೇಕು ಎಂದು ಕೋರಿದರು. ಇವತ್ತು ಕಂದಾಯ ಇಲಾಖೆ ತಪ್ಪು ಮಾಹಿತಿಗಳನ್ನು ನೀಡಿ ಅವತ್ತು ತಪ್ಪನ್ನು ಎಸಗಿರ್ತಕ್ಕಂಥದ್ದು ಕೂಡ ಸಾಕ್ಷಿಯಾಗಿ ಉಳ್ಕೊಂಡಿದೆ. ಆದರೆ ಏನು ಬಡ ದಲಿತರು 10 ಕುಟುಂಬಗಳು ಆವತ್ತಿಂದ ಕೂಡ ಇವತ್ತುವರೆಗೂ ಕೂಡ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಭೂಮಿಗೂ ಈ ಭೂಮಿಗೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ. 3-4 ವರ್ಷಗಳಿಂದ ಇಡೀ ಅರಣ್ಯ ಇಲಾಖೆಯವರು ಈ ಭೂಮಿ ಸರ್ವೆ ಆಗೋವರೆಗೂ ಯಾವುದೇ ರೀತಿಯಂಥ ಬೆಳೆ ಇಡಬಾರ್ದು, ಉಳುಮೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ದೌರ್ಜನ್ಯವಾಗಿ ರಕ್ಷಣೆ ಇಲ್ಲಿರ್ತಕ್ಕಂಥ ಬಡವರ ಮೇಲೆ ನಿಲ್ಲಿಸಿರ್ತಕ್ಕಂಥದ್ದು ಇವತ್ತು ಕಣ್ಣು ಮುಂದೆ ಸಾಕ್ಷಿಯಾಗಿ ಉಳ್ಕೊಂಡಿದೆ. ಇವರೇ ಸರ್ವೆ ಆಗಲಿ ಅಂತಕ್ಕಂಥ ಉಳಿಸಿ ಈಗ ಏಕಾಏಕಿ ಬಂದು ಅವ್ರ ಸ್ವಾಧೀನ ಅನುಭವದಲ್ಲಿಲ್ಲ, ಅವ್ರ ಭೂಮಿನೇ ಅಲ್ಲ ಅಂತಕ್ಕಂಥದ್ದನ್ನು ದೌರ್ಜನ್ಯವಾಗಿ ಬಡ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ಗಮನಿಸಿದಾಗ ಇಡೀ ಆಳುವ ಸರ್ಕಾರಗಳು ಕೂಡ ಯಾರ ಪರವಾಗಿ ನಿಂತಿದೆ ಅಂತಕ್ಕಂಥ ಅನುಮಾನ ಕೂಡ ಇವತ್ತು ನಮಗೆ ಶುರುವಾಗ್ತಾ ಇದೆ. ಅದಕ್ಕೆ ದಯವಿಟ್ಟು ನಾನು ಇವತ್ತು 27ನೇ ತಾರೀಕು ನಾವು ಐಕ್ಯ ಹೋರಾಟ ಅಂತಕ್ಕಂಥದ್ದು ದಲಿತರು, ಕಾರ್ಮಿಕರು, ರೈತರು, ಜನಪರ ಕಾಳಜಿ ಇರ್ತಕ್ಕಂಥ ಸಮಾಜದ ಚಿಂತಕರು ಎಲ್ಲ ಕೂಡ ಇವತ್ತು ತಿರ್ನಹಳ್ಳಿ ಕ್ರಾಸಿಂದ ಯಾರು ಮೊದಲಿಂದ ಕೂಡ ಉಳುಮೆ ಮಾಡ್ತಾ ಇರ್ತಕ್ಕಂಥ ರೈತರಿದ್ದಾರೆ ಅವ್ರನ್ನ ಮತ್ತೆ ಕರ್ಕೊಂಡೋಗಿ ಉಳುಮೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಜಿಲ್ಲಾ ಆಡಳಿತ ಕೂಡ ಆ ಬಡವರ ಪರವಾಗಿ ನಿಂತ್ಕೋಬೇಕಾಗ್ತದೆ. ಏನು ಮತ ತೆಗೆದುಕೊಂಡಿರ್ತಕ್ಕಂಥ ಮಹಾನ್ ಭಾವರು ನೀವು ಕೂಡ ಆ ಮತದಾರರ ಪರವಾಗಿ ನಿಂತ್ಕೋಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅರಣ್ಯ ಇಲಾಖೆಯವರು ಇದು ಸರ್ವೆ ಆಗೋವರೆಗೂ ಕೂಡ ಯಾವುದೇ ರೀತಿಯಾದಂಥ ತಾವು ಉಳುಮೆ ಮಾಡಬೇಡಿ ಅಂತಕ್ಕಂಥ ಪೆಂಡಿಂಗ್ ಇಟ್ಬಿಟ್ಟು ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303.
ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886511704 9900936936. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಅಪರಿಚಿತ ವಾಹನವೊಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ದಾರುಣ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯದರೂರು ಗೇಟ್ ಸಮೀಪ ಕಳೆದ ರಾತ್ರಿ ಸಂಭವಿಸಿದೆ. ಅಪರಿಚಿತ ವಾಹನವೊಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ದಾರುಣ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯದರೂರು ಗೇಟ್ ಸಮೀಪ ಕಳೆದ ರಾತ್ರಿ ಸಂಭವಿಸಿದೆ. ಮೃತರನ್ನ ಶ್ರೀನಿವಾಸಪುರ ತಾಲೂಕಿನ ಕಮತಂಪಲ್ಲಿ ಗ್ರಾಮದ 35 ವರ್ಷದ ಶ್ರೀನಾಥ್ ಎಂದು ಗುರುತಿಸಲಾಗಿದೆ. ಇವರು ತಾಲೂಕಿನ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಕಳೆದ ರಾತ್ರಿ ಶ್ರೀನಾಥ್ ತಮ್ಮ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದಾಗ ಯದರೂರು ಗೇಟ್ ಬಳಿ ವೇಗವಾಗಿ ಬಂದ ಅಪರಿಚಿತ ವಾಹನವೊಂದು ಮುಖಾಮುಖಿ ಡಿಕ್ಕಿಯಾಗಿದೆ. ಅಪಘಾತದ ತೀವ್ರತೆಗೆ ತೀವ್ರ ರಕ್ತಸ್ರಾವವಾಗಿ ಶ್ರೀನಾಥ್ ರಸ್ತೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಘಟನಾ ಸ್ಥಳಕ್ಕೆ ಶ್ರೀನಿವಾಸಪುರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಅಪಘಾತ ಎಸಗಿ ಪರಾರಿಯಾಗಿರುವ ಅಪರಿಚಿತ ವಾಹನ ಮತ್ತು ಚಾಲಕನ ಪತ್ತೆಗೆ ಜಾಲ ಬೀಸಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ ಅಂಬೇಡ್ಕರ್ ಭವನ ಸುಸಜ್ಜಿತವಾಗಿ ನಿರ್ಮಾಣಗೊಂಡು ಆಗಸ್ಟ್ 22ರಂದು ಉದ್ಘಾಟನೆಗೆ ಸಿದ್ಧತೆ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಭವನದ ಸುತ್ತಮುತ್ತ ಆಕರ್ಷಕವಾಗಿ ಕಾಣಲು ಭವನದ ಸುತ್ತಮುತ್ತ ಒತ್ತುವರಿ ಮಾಡಿಕೊಂಡಿದ್ದ ಪೆಟ್ಟಿಗೆ ಅಂಗಡಿ ಮತ್ತು ತಳ್ಳುವ ಗಾಡಿಗಳನ್ನು ನಗರಸಭೆ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ ಅಂಬೇಡ್ಕರ್ ಭವನ ಸುಸಜ್ಜಿತವಾಗಿ ನಿರ್ಮಾಣಗೊಂಡು ಆಗಸ್ಟ್ 22ರಂದು ಉದ್ಘಾಟನೆಗೆ ಸಿದ್ಧತೆ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಭವನದ ಸುತ್ತಮುತ್ತ ಆಕರ್ಷಕವಾಗಿ ಕಾಣಲು ಭವನದ ಸುತ್ತಮುತ್ತ ಒತ್ತುವರಿ ಮಾಡಿಕೊಂಡಿದ್ದ ಪೆಟ್ಟಿಗೆ ಅಂಗಡಿ ಮತ್ತು ತಳ್ಳುವ ಗಾಡಿಗಳನ್ನು ನಗರಸಭೆ ಅಧಿಕಾರಿಗಳು ತೆರವು ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ಸಚಿವ ಈಶ್ವರ್ ಖಂಡ್ರೆ, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಸೇರಿದಂತೆ ಕೆಲ ಸಚಿವರು ಬರುವ ಹಿನ್ನೆಲೆ ಅಂಬೇಡ್ಕರ್ ಭವನದ ಸುತ್ತ ಸ್ವಚ್ಛತೆಯನ್ನ ನಗರಸಭೆ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಗುರುಭವನದ ಮುಂದೆ ಒತ್ತುವರಿ ಮಾಡಿಕೊಂಡಿದ್ದ ತಳ್ಳುವ ಗಾಡಿ ಮತ್ತು ಭವನದ ಹಿಂಭಾಗದಲ್ಲಿ ಇದ್ದಿದ್ದ ಪೆಟ್ಟಿಗೆ ಅಂಗಡಿಯನ್ನ ನಗರಸಭೆ ಅಧಿಕಾರಿಗಳು ಬೇರೆ ಸ್ಥಳವನ್ನ ತೋರಿಸದೆ ಏಕಾಏಕಿ ಬಂದು ತೆರವು ಮಾಡಿದ್ದಕ್ಕೆ ನಗರಸಭೆ ಅಧಿಕಾರಿಗಳ ವಿರುದ್ಧ ಪೆಟ್ಟಿಗೆ ಅಂಗಡಿ ಮಾಲೀಕ ಮತ್ತು ತಳ್ಳುವ ಬಂಡಿ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದರು. ನಗರಸಭೆ ಅಧಿಕಾರಿಗಳು ತಳ್ಳುವ ಗಾಡಿ ಮಾಲೀಕರಿಗೆ ಮೊದಲು ಸ್ಥಳ ನಿಯೋಜನೆ ಮಾಡಿ ನಂತರ ತೆರವುಗೊಳಿಸಬೇಕಾಗಿರುವ ಅಧಿಕಾರಿಗಳು ಒಂದು ದಿನದ ಹಿಂದೆ ತೆರವು ಮಾಡಿ ಎಂದು ಹೇಳಿ ಹೋಗುತ್ತಾರೆ. ಅದನ್ನ ಹೊರತು ಸ್ಥಳವನ್ನ ತೋರಿಸದೆ ಏಕಾಏಕಿ ಬಂದು ಒಂದು ದಿನ ಕಾಲಾವಕಾಶ ಕೊಟ್ಟು ನಾವು ಯಾವ ರೀತಿ ಬಂಡಿಯನ್ನ ಹಾಕಿಕೊಳ್ಳಬೇಕು ಎಂದು ತಳ್ಳುವ ಗಾಡಿ ಮಾಲೀಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ವಿವಿಧ ಕಾರ್ಯಕ್ರಮಗಳ ಒಂದು ಉದ್ಘಾಟನೆ ಇರೋದರಿಂದ 22ನೇ ತಾರೀಕು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಇತರೆ
ಮಂತ್ರಿಗಳು ನಗರಕ್ಕೆ ಆಗಮಿಸಿದ ಸ್ವಚ್ಛತೆ ಕಾಪಾಡಲು ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಅದರಂತೆ ಅಂಬೇಡ್ಕರ್ ಭವನದ ಹಿಂದೆ ಸುಮಾರು ವರ್ಷಗಳಿಂದ ಏನು ಅನಧಿಕೃತವಾಗಿ ಈಗಾಗಲೇ ಕಟ್ಟಿಗೆ ಅಂಗಡಿ ಇಟ್ಕೊಂಡಿದ್ದು ಅವರು ಸಾಕಷ್ಟು ಬಾರಿ ಮೌಖಿಕವಾಗಿ ಸಹ ಹೇಳಿದ್ದೀವಿ ತೆರವು ಮಾಡಿ, ಯಾಕಂದರೆ ಇದು ಸರ್ಕಾರಿ ಜಾಗ ಅಂತ. ಸೊ ಮಾಡಿರಲಿಲ್ಲ. ಸೊ ಇವತ್ತು ಅವ್ರಿಗೂ ಸಹ ಒಂದು ದಿನದ ಮಟ್ಟಿಗೆ ಟೈಮ್ ಕೊಟ್ಟಿದ್ದೀವಿ, ಸಂಜೆ ಒಳಗಡೆ ತೆರವು ಮಾಡಲಿಕ್ಕೆ. ಅವರು ಸಹ ಒಪ್ಕೊಂಡಿದ್ದಾರೆ, ತೆರವು ಮಾಡ್ತಾ ಇದ್ದಾರೆ ಪೊಲೀಸರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಗೌರಿಬಿದನೂರು ತಾಲೂಕಿನ ಚಿಕ್ಕಬಳ್ಳಾಪುರ ಟು ಶಿರಾ ರಾಷ್ಟ್ರೀಯ ಹೆದ್ದಾರಿ 69ರ ಹಿರೇಬಿದನೂರಿನಿಂದ ನಗರಕ್ಕೆ ಹಾಗೂ ಕುರುಬರಹಳ್ಳಿಯಿಂದ ಬೈಪಾಸ್ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಗೌರಿಬಿದನೂರು ತಾಲೂಕಿನ ಚಿಕ್ಕಬಳ್ಳಾಪುರ ಶಿರಾ ರಾಷ್ಟ್ರೀಯ ಹೆದ್ದಾರಿ 69ರ ಹಿರೇಬಿದನೂರಿನಿಂದ ನಗರಕ್ಕೆ ಹಾಗೂ ಕುರುಬರಹಳ್ಳಿಯಿಂದ ಬೈಪಾಸ್ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ರಸ್ತೆಯಲ್ಲಿ ಕ್ಯಾಂಟರ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದ ಘಟನೆ ನಡೆದಿದೆ. ಅದೃಷ್ಟವಶಾತ್ ಕ್ಯಾಂಟರ್ನಲ್ಲಿದ್ದವರಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಘಟನೆ ಕುರಿತು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿ, ನಾವು ಪ್ರತಿದಿನ ಇದೇ ರಸ್ತೆಯನ್ನು ಅವಲಂಬಿಸಿ ಸಂಚಾರ ಮಾಡುತ್ತಿದ್ದು ರಸ್ತೆ ಕಾಮಗಾರಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ದೂರು ನೀಡಿದ್ದರೂ ಯಾವುದೇ ಗಮನ ಹರಿಸಿಲ್ಲ ಎಂದು ಆರೋಪಿಸಿದರು. ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಠಾಣೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ಯಾಂಟರ್ ಅನ್ನು ರಸ್ತೆಯಿಂದ ತೆರವುಗೊಳಿಸಿದರು. ಬಳಿಕ ಗೌರಿಬಿದನೂರು ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟರ್ ಅಂಜನ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದ್ದಾರೆ. ರಸ್ತೆಯ ಅವೈಜ್ಞಾನಿಕ ಕಾಮಗಾರಿ ಪರಿಶೀಲಿಸಿ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಮುಂದಿನ ದಿನಗಳಲ್ಲಿ ಅಪಘಾತಗಳು ಸಂಭವಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ತಪ್ಪು, ಫಸ್ಟ್ ಈ ರೋಡ್ ಮಾಡಿರೋದು ತಪ್ಪು, ಲೈನ್ ಸ್ಟ್ರೈಟ್ ಇಲ್ಲ, ಬರೋ ಗಾಡಿ ಆಪೋಸಿಟ್ 2 ಗಾಡಿನೂ ಆಪೋಸಿಟ್ ಆಗುತ್ತಾ ಇಲ್ಲ. ಟರ್ನ್ ಹೆಂಗೆ ಮಾಡಬೇಕು ಅಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಗಾಡಿ ಬರೋರಿಗೂ ಅರ್ಥ ಆಗ್ತಾ ಇಲ್ಲ, ಹೋಗೋರಿಗೂ ಅರ್ಥ ಆಗ್ತಾ ಇಲ್ಲ. ಅವತ್ತು ಹೇಳಿದ್ವಿ ಸ್ಟ್ರೈಟ್ ಮಾಡಿರಿ ಅಂತ ನಾವು ಹೇಳಿದ್ರೆ, ಇದು ನಮ್ಮ ಪ್ಲ್ಯಾನ್ ಆಗಿರೋದು ಹಿಂಗೆ ಅಂತ ಹೇಳಿದ್ರು. ಪ್ಲ್ಯಾನ್ ಆಗಿದೆ ಯಾಕೆ ಸರ್ ನೀವು ಮಾಡಿದ್ರೆ ಸರಿ ಇಲ್ಲ, ಆರಾಮ್ಸಿದ್ದೆ ಮಾಡಿದ್ದಾರೆ ಅಲ್ಲ ಹಂಗೆ ಮಾಡಿರಿ ಅಂತ ನಾವು ಹೇಳಿದ್ವಿ. ಆರಾಮ್ಸಿದ್ದೆ ಚೆನ್ನಾಗಿ ಮಾಡಿದ್ದೀರಾ ಇಲ್ಲ, ನಮ್ಮ ಪ್ಲ್ಯಾನ್ ಆಗಿರೋ ಹಿಂಗೆ ಅಂತ. ಇಲ್ಲ ಸರ್ ಇದು ಸರಿ ಇಲ್ಲ, ಆಕ್ಸಿಡೆಂಟ್ ಆಗುತ್ತೆ ಅಂತ ನಾವು ಹೇಳಿದ್ರೆ, ಆಕ್ಸಿಡೆಂಟ್ ಆದಮೇಲೆ ನೋಡೋಣ ಬಿಡೋ, ಆಗಿದ್ರೆ ನೋಡೋಣ. ಅವಾಗ ಇಂಜಿನಿಯರ್ ಹಿಂಗೆ ಹೇಳೋನೆ. ಅವ್ರ ಹೆಸರು ಗೊತ್ತಿಲ್ಲ ಸರ್, ಸ್ಟಾರ್ಟಿಂಗ್ ಅಲ್ಲೇ ಕೇಳಿದ್ವಿ ನಾವು ಹೇಳಿದ್ರೆ ನೋಡೋಣ ಬಿಡಿ ಅಂತಾನೆ. ಸುಮಾರು ಇವಾಗ 5-6 ಆಕ್ಸಿಡೆಂಟ್ ಆಗಿದೆ ಸದ್ಯಕ್ಕೆ. ಐಮ್ಯಾಕ್ಸ್ ಬೇರೆ ಆನ್ ಮಾಡಿಲ್ಲ. ಐಮ್ಯಾಕ್ಸ್ ಅನ್ನ ಇದ್ರೆ ಸ್ವಲ್ಪ ಕಾಣೋದು ಜನಕ್ಕೆ, ಅದು ಗೊತ್ತಾಗ್ತಿಲ್ಲ. ಈಗ ಮೊನ್ನೆ ಒಂದು ಕಾರ್ ಹೊಡ್ಕೊಳ್ತಾ ರೀಸೆಂಟ್ ಆಗಿ ನಿಮಗೆ ಗೊತ್ತು, ಒಂದು ವಾರ ಹಿಂದೆ ಒಂದು ಕಾರು ಕ್ಯಾಂಟ್ರು ಸ್ಟ್ರೈಟ್ ರೋಡ್ ಇದ್ರೆ ಸಮಸ್ಯೆ ಮತ್ತೆ ಕ್ರಾಸ್ ಆಗಿದ್ದು ಡಿವೈಡ್ ಇದ್ಬಿಟ್ಟು ಬರೋ ಗಾಡಿ ಕನ್ಫ್ಯೂಸ್ ಆಗುತ್ತಿಲ್ಲ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ರಾಜ್ಯಸಭಾ ವಿಪಕ್ಷ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳವನ್ನ ಸಗಣಿ ಹಾಗೂ ಗಂಜಲದಿಂದ ಸ್ವಚ್ಛಗೊಳಿಸಿದ ಘಟನೆ ಖಂಡಿಸಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಕಾರ್ಯಕರ್ತರು ಸೋಮವಾರ ನಂಜನಗೂಡು ತಾಲೂಕು ಆಡಳಿತ ಭವನದ ಮುಂಭಾಗ ಪ್ರತಿಭಟನೆ ನಡೆಸಿದರು. ರಾಜ್ಯಸಭಾ ವಿಪಕ್ಷ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳವನ್ನ ಸಗಣಿ ಹಾಗೂ ಗಂಜಲದಿಂದ ಸ್ವಚ್ಛಗೊಳಿಸಿದ ಘಟನೆ ಖಂಡಿಸಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಕಾರ್ಯಕರ್ತರು ಸೋಮವಾರ ನಂಜನಗೂಡು ತಾಲೂಕು ಆಡಳಿತ ಭವನದ ಮುಂಭಾಗ ಪ್ರತಿಭಟನೆ ನಡೆಸಿದರು. ಉತ್ತರಾಖಂಡದ ಹಲ್ದಾನಿಯ ರಾಮಲೀಲಾ ಮೈದಾನದಲ್ಲಿ ಖರ್ಗೆ ಅವರು ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಬಳಿಕ ಸಂಘ ಪರಿವಾರದ ಕೆಲ ಕಾರ್ಯಕರ್ತರು ಆ ಸ್ಥಳವನ್ನ ಸಗಣಿ ಹಾಗೂ ಹಸುವಿನ ಗಂಜಲದಿಂದ ತೊಳೆದು ಸ್ವಚ್ಛಗೊಳಿಸಿದರು. ಈ ಅಮಾನವೀಯ ಕೃತ್ಯವನ್ನ ಖಂಡಿಸಿ ನಂಜನಗೂಡಿನ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ್ ಮಾತನಾಡಿ, ಇದು ದಲಿತ ವಿರೋಧಿ ಹಾಗೂ ಪ್ರಜಾಪ್ರಭುತ್ವದ ವಿರೋಧಿ ಕೃತ್ಯ. ಸಂವಿಧಾನವನ್ನ ಗೌರವಿಸದ ಸಂಘ ಪರಿವಾರ ಮತ್ತು ಆರ್ಎಸ್ಎಸ್ ನಡೆಯಿದ ಬಿಜೆಪಿ ಅಧಿಕಾರ ಇರುವವರೆಗೆ ಇಂತಹ ಪ್ರಕರಣಗಳು ಮುಂದುವರಿಯುತ್ತವೆ. ರಾಷ್ಟ್ರಪತಿಗಳು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದರು.
ತಾಲೂಕು ಸಂಚಾಲಕ ಗಟ್ಟವಾಡಿ ಮಹೇಶ್ ಮಾತನಾಡಿ, ಒಬ್ಬ ದಲಿತ ಸಮುದಾಯದ ಹಿರಿಯ ರಾಷ್ಟ್ರೀಯ ನಾಯಕರಿಗೆ ಈ ರೀತಿ ಅಪಮಾನ ಮಾಡಿರುವುದು ಇಡೀ ದಲಿತ ಸಮುದಾಯಕ್ಕೆ ಮಾಡಿದ ಅವಮಾನ. ದಲಿತರಿಗೆ ಇನ್ನೂ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಂಬುದಕ್ಕೆ ಇದೇ ಸಾಕ್ಷಿ. ಕೇಂದ್ರ ಸರ್ಕಾರ ಕೂಡಲೇ ಆರೋಪಿಗಳನ್ನ ಬಂಧಿಸಿ ರಾಷ್ಟ್ರದ್ರೋಹ ಪ್ರಕರಣ ದಾಖಲಿಸಬೇಕು, ಕಿಡಿಗೇಡಿಗಳನ್ನ ಗಡೀಪಾರು ಮಾಡಬೇಕು, ಅಂತಹ ಸಂಘಟನೆಯನ್ನ ನಿಷೇಧಿಸಬೇಕು ಎಂದು ಒತ್ತಾಯಿಸಿದರು. ದಲಿತ ಸಮುದಾಯದ ಹಿರಿಯ ಮುತ್ಸದಿ ರಾಜಕಾರಣಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವರು ಉತ್ತರಾಖಂಡದ ರಾಮಲೀಲಾ ಮೈದಾನದಲ್ಲಿ ಒಂದು ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಸಂಘ ಪರಿವಾರದ ಕೆಲವು ಕಾರ್ಯಕರ್ತರು ಆ ರಾಮಲೀಲಾ ಮೈದಾನವನ್ನು ಹಸುಗಳ ಗಂಜಲನ್ನು ಹಾಕಿ ಸ್ವಚ್ಛಗೊಳಿಸ್ತಕ್ಕಂಥ ಏನು ದಲಿತ ವಿರೋಧಿ, ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ಕಾರ್ಯಕ್ರಮವನ್ನು ಮಾಡಿದಾರೋ ಅದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತೀವ್ರವಾಗಿ ಖಂಡಿಸ್ತದೆ. ಶತಶತಮಾನಗಳಿಂದ ಶೋಷಣೆಯನ್ನು ಮಾಡ್ತಾ ದಲಿತ ಸಮುದಾಯಗಳ ಮೇಲೆ ಅಕ್ರಮ ಅನ್ಯಾಯಗಳನ್ನು ಮಾಡ್ತಾ ಅವಮಾನವನ್ನೇ ಮಾಡ್ಕೊಂಡು ಬಂದಿರತಕ್ಕಂಥ ಕೆಲ ಮನುವಾದಿ ಮನಸ್ಸುಳ್ಳ ಸಮುದಾಯಗಳು ಇನ್ನೂ ಸಹ ಪ್ರಜಾಪ್ರಭುತ್ವ ಬಂದು 80 ವರ್ಷಗಳಾಗಿದೆ. ಈ ದೇಶ ಮೊನ್ನೆ ತಾನೇ 80ರ ಸ್ವಾತಂತ್ರ್ಯ ಸಂಭ್ರಮವನ್ನು ಆಚರಿಸ್ಕೊಳ್ತಾ ಇದೆ. ಈ 80ರ ಸ್ವತಂತ್ರ ಭಾರತದಲ್ಲಿ ದಲಿತರ ಪರಿಸ್ಥಿತಿಯನ್ನು ನಾವು ಅವಲೋಕನ ಮಾಡಿದ್ರೆ ಇನ್ನೂ ಸಹ ಮನುವಾದಿ ಮನಸ್ಸುಗಳು ಈ ದೇಶದ ದಲಿತ ಸಮುದಾಯಗಳನ್ನು ಸಮಾನತೆಯಿಂದ ಕಾಣ್ತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಳ್ಳದೇ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಏನು ಈ ದೇಶ ಕಂಡಂತಹ ದಲಿತ ಸಮುದಾಯದ ಹಿರಿಯ ರಾಜಕಾರಣಿ, ಮುತ್ಸದಿ ರಾಜಕಾರಣಿ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾದಂತಹ ದಲಿತ ಸಮುದಾಯದ ಮಲ್ಲಿಕಾರ್ಜುನ್ ಖರ್ಗೆ ರವರಿಗೆ ಏನು ರಾಮಲೀಲಾ ಮೈದಾನದಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಿದಂಥ ಸ್ಥಳವನ್ನು ಅವರು ಭಾಷಣ ಮಾಡಿ ಹೋದ ನಂತರ ಶ್ರೀರಾಮ ಸೇನೆ ಹಾಗೂ RSS ಸಂಘಟನೆಯ ಕೆಲವು ಕಿಡಿಗೇಡಿಗಳು ಹಸುವಿನ ಗಂಜಲ ಮತ್ತು ತೊಪ್ಪೆಯನ್ನು ಹಾಕಿ ತಾರಿಸುವುದರ ಮುಖಾಂತರ ನಾವು ಒಬ್ಬ ದಲಿತ ಸಮುದಾಯದ ವ್ಯಕ್ತಿ ರಾಮಲೀಲಾ ಮೈದಾನಕ್ಕೆ ಬಂದು ಭಾಷಣ ಮಾಡಿ ಹಿಂದೂಗಳ ಭಾವನೆಯನ್ನು ಧಕ್ಕೆ ತಂದಿದ್ದಾರೆ, ಈ ಸ್ಥಳ ಅಪಮಾನ ಆಗಿದೆ ಅಂತೇಳಿ ಏನು ಗಂಜಲವನ್ನು ತಾರಿಸಿ ಮಲ್ಲಿಕಾರ್ಜುನ್ ಖರ್ಗೆರವರಿಗೆ ಅಪಮಾನವನ್ನು ಮಾಡಿದ್ದಾರೆ. ಇದು ದಲಿತ ಸಮುದಾಯದ ಮಲ್ಲಿಕಾರ್ಜುನ್ ಖರ್ಗೆರವರಿಗೆ ಅಪಮಾನವಲ್ಲ, ಇಡೀ ದಲಿತ ಸಮುದಾಯಕ್ಕೆ ಮಾಡಿದಂತಹ ಅಪಮಾನ. ಆದ್ದರಿಂದ ಈ ನಿನ್ನೆ ಮೊನ್ನೆ ತಾನೇ ನಾವು ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ನಾವು ಇದ್ದೀವಿ. ನಾವು ಅನಿಸುತ್ತೆ ಇನ್ನೂ ಕೂಡ ದಲಿತರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ವೇನೋ ಅಂತಕ್ಕಂತಹ ನೋವು ನಮಗೆ ಕಾಡ್ತಾ ಇದೆ. ಯಾಕೆಂದರೆ ನಮ್ಮ ಸಿದ್ಧಲಿಂಗಯ್ಯನವರು ಹೇಳ್ದಂಗೆ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ. ಕುಮಾರ್, CTV ನ್ಯೂಸ್, ನಂಜನಗೂಡ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಹೋರಾಟಕ್ಕೆ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, G ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ.
ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನ್ ಇಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಆರಂಭವಾಗಿದೆ. ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಚಾಲನೆ ನೀಡಲಾಗಿದೆ. ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿದ್ದ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಲು ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಆರಂಭಿಸಲಾಗಿದೆ. ಕೂಡಲೇ ನಾಗೇಂದ್ರ ರಾಜೀನಾಮೆ ಪಡೆಯುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಲಾಗುತ್ತಿದೆ. ಪ್ರತಿಭಟನೆಯಲ್ಲಿ ಸಚಿವ ಜಮೀರ್ ಅಹ್ಮದ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ವಂದೇ ಮಾತರಂ ವಿರೋಧಿಸಿದ ಸೋನಿಯಾ ಗಾಂಧಿ ವಿರುದ್ಧವೂ ಆಕ್ರೋಶ ವ್ಯಕ್ತವಾಗಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಿದ್ದು, ಮಾಜಿ ಸಚಿವ ವರ್ತೂರು ಪ್ರಕಾಶ್, ಮಾಜಿ ಶಾಸಕ ಮಂಜುನಾಥ್ ಗೌಡ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯಿಂದ ಅನಿರ್ದಿಷ್ಟ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಬಿಜೆಪಿಯ ಧರಣಿ. ರಾಜೀನಾಮೆ ನೀಡುವವರೆಗೂ ಹೋರಾಟ ಎಂದ ಸಂಸದ ಡಾ ಕೆ ಸುಧಾಕರ್. ಪ್ರವಾಸಿಗರ ಪಾಲಿಗೆ ಮೃತ್ಯುಕೂಪವಾಗಿ ಪರಿಣಮಿಸಿದ ಈಶಾ ಫೌಂಡೇಶನ್ ಮಾರ್ಗ. ಲಿಂಗಶೆಟ್ಟಿಪುರ ಗೇಟ್ ಬಳಿ ಮತ್ತೆ ಭೀಕರ ಅಪಘಾತ. ನಿನ್ನೆ ಲಿಂಗಶೆಟ್ಟಿಪುರ ಗೇಟ್ ಬಳಿ ಅಪಘಾತದಿಂದ 2 ಸಾವು. ಇಂದು ಮತ್ತೊಂದು ಭೀಕರ ಅಪಘಾತ. ನಾಡಿಗೆ ದೊಡ್ಡದು ನಾಗರ ಪಂಚಮಿ. ನಾಗರ ಪಂಚಮಿ ಪ್ರಯುಕ್ತ ನಾಗಲಮುದ್ದಮ್ಮ ದೇವಾಲಯದಲ್ಲಿ ಭಕ್ತರ ಸಂಭ್ರಮ. ಹುತ್ತಕ್ಕೆ ಪೂಜೆ, ಹಾಲಿನ ಅಭಿಷೇಕ, ನಾಗದೇವನಿಗೆ ಭಕ್ತರ ವಿಶೇಷ ಪೂಜೆಗಳು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.